ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಬಂದೇವೆ ಅಂತಂದ್ರೆ ನಮ್ಮ ಹೊಲಕ್ಕೆ ಬಂದೇವಿ. ನಮ್ಮ ತೋಟ ಇಲ್ಲಿ ಡೈರಿ ಕಟ್ಸತ್ತಾರೆ. ಸೊ ಹಾಗಾಗಿ ಬಂದೆ ನೋಡ್ಕೊಂಡು ಹೋದ್ರಾತಂತಂದೆ. ಇದು ಎಲ್ಲ ನಮ್ಮ ತೋಟ ಅಷ್ಟು ಕೆಳಗೈತಿ. ಇನ್ನೂ ಒಂದು 3 ಎಕರೆ ಐತಿ. ಇಲ್ಲಿ ಮಾವಿನ ಗಿಡಗಳು ಏನಿಲ್ಲ ಈ ಸರ, ಎಲ್ಲ ಏನು ಯೂಸ್ ಇಲ್ಲ. ಇದರಿಂದ ಏನು ಉಪಯೋಗನೂ ಇಲ್ಲ ಈ ಸರ. ಭಾಳ ಲಾಸ್ ಆಗೈತಿ ಸರ ಇದರಿಂದ. ಇದು ನಮ್ಮ ಖರ ಒಂದು ಅದ್ರಾಗ ಅದು ಕಾಲಿಗೆ ಬಿದ್ದು ಕಟ್ಟಿಸ್ಕೊಂಡು ಪಾಪ ಕಾಲಿಗೆ ಬಿದ್ದು ಕಟ್ಟಿಸ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಅಲ್ಲಿ ಕಟ್ಟಿ ಉಳ್ಕಿದ್ವೆಲ್ಲ ಬಿಚ್ಕೊಂಡು ಹೋಗ್ಯಾರ ಮೇಯ್ಸಾಕ. ನಮ್ಮ ಶೆಡ್ಡಿ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಕೊಡ್ಬೇಕಂತ ಮಾಡೀವಿ. ಅದ್ರ ಬಗ್ಗೆ ನಂಗೆ ಭಾಳ ಎಕ್ಸ್ಪ್ಲೇಷನ್ ಗೊತ್ತಿಲ್ಲ. ಆದರೆ ಎಷ್ಟು ಉದ್ದೈತಿ ಎಷ್ಟು ಇದೈತಿ ಅಂತ ಒಂದು 20 ದಿನ ನಿಂದಿರುವಷ್ಟು ಮಾಡ್ಯಾರ ದೊಡ್ಡ ಪ್ರಮಾಣದಾಗ. ಹಾಗೆ ನಮ್ಮ ಯಜಮಾನ್ರು ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತಾರೆ, ನಾನು ವಿಡಿಯೋ ಮಾಡ್ತೀನಿ. ಬಟ್ ಸ್ಮಾಲ್ ಇಂಟ್ರೊಡಕ್ಷನ್, ಕಿಚನ್, ರೂಮ್ ಅಂಥವನ್ನೂ ಮಾಡ್ಯಾರ. ಅದನ್ನ ನಾನು ತೋರಿಸ್ತೀನಿ. ಉಳ್ಕಿದ್ದು ಎಕ್ಸ್ಪ್ಲೇಷನ್ ಅವ್ರು ಕೊಡ್ತಾರೆ. ಓಕೆ, ಇದು ಎಂಟ್ರೆನ್ಸ್. ಇನ್ನು ಇವಾಗೆಲ್ಲ ಮಾಡ್ಕೊಳ್ತಾರೆ. ಇನ್ನೂ ಕೆಲಸ ಭಾಳ ಐತಿ. ಮುಗಿದ್ಮೇಲೆ ಸೈಡ್ ಮಾಡ್ತಾನೆ. ಈಗ ಅರ್ಧ ಐತಿ ಮಾಡ್ತೇನೆ. ಇದಂಗೆ ಓಪನ್ ಬಿಟ್ಟರೆ ಇದು ರೂಮು, ಇದು ಕಿಚನ್. ಇನ್ನು ಸ್ವಲ್ಪ ಮಾಡ್ಯಾರ. ಒಂದು 2 ಮಟ್ಟ ಎಷ್ಟು ಮಾಡ್ಕೊಂಡ್ರೆ ಯಾರ್ದು ಆಳ ಇಟ್ಟು ಮಾಡಿಸಿದ್ರೆ ನಡೀಬೋದು. ಸೊ ಹಾಗಾಗಿ ಇವನ್ನೆಲ್ಲ ಮಾಡ್ಯಾರ. ಇದು ಕಿಚನ್, ಇದು ರೂಮು. ರೆಡಿ ಮಾಡ್ಯಾರ ಹಚ್ಕೊಳಕ್ಕೆ. ಇದು ಕೊಟ್ಟಿಗೆ ದನದ್ದು. ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ರಲ್ಲ. ಇದು ದನಗಳ ಶೆಡ್ ಮಾಡಕತ್ತೀವಿ ಹೊಸ್ದಾಗಿ. ಏನಪ್ಪ ಅಂತಂದ್ರೆ ಸೈಜು ಹಿಂಗೆ 25 ಫೂಟ್ ಐತಿ. ಹೆಂಗೆ ಅಗಲಕ್ಕೆ 25 ಫೂಟ್, ಬೀಸ್ ಉದ್ದಕ್ಕೆ 30 ಫೂಟ್ ಐತಿ. ಆಮೇಲೆ ಹೊರಗಿಂದ 11 ಫೂಟ್ ಇಟ್ಕೊಂಡ್ರಿ. ಅದನ್ನು ಹೊರಗಿಂದ ಮಾಡ್ಬೇಕಂತೇಳಿ ಅಡುಗೆ ಮನೆಗಿರಿ. ಆಮೇಲೆ ಹೈಟ್ಗೆ 8 ಫೂಟ್ ನಡಕ್ಕೆ. ಇದು ಸಾರಿ ಲಾಸ್ಟ್ ಡೈರಿ ಮಾಲಕ 8 ಫೂಟ್ ನಡಕ್ಕೆ 10 ಫೂಟ್. ಆಮೇಲೆ 2 ಫೂಟಿಂದ ಗಾದ್ನಿ ಬರ್ತಾವೆ. ಅತ್ತಾಗ 8 ಫೂಟ್, ಇತ್ತಾಗ ಒಂದು ಸ್ವಲ್ಪ 8 ಫೂಟ್ ಸಣ್ಣದಾಕತಿ ಗಾದ್ನಿ. ಅದನ್ನು ಕಡಿಮೆ ಮಾಡೋದು. ಆಮೇಲೆ ನಡ್ಕೋ ಗಾದ್ನಿ ಅತ್ತಾಗ ಅಡ್ಡಾಡೋದು ಇತ್ತಾಗ ಅಡ್ಡಾಡೋದು ಹಂಗೆ ಮಾಡೀವಿ ಪ್ಲ್ಯಾನಿಂಗ್. ಮತ್ತು ಯಾರಿಗಾರ ಗೊತ್ತಿದ್ರೆ ಇನ್ಫಾರ್ಮೇಷನ್ ಮಾಡಿರಿ. ಹೊಲದ ಕಡೆ ನೋಡ್ರಿ ಎಷ್ಟು ಶಾಂತಿ ಇರ್ತೈತಿ. ಮನ್ಯಾಗಿದ್ರೆ ಬರೀ ಗದ್ದಲ. ಹೊಲ ಕಡೆ ಏನು ಗದ್ದಲ, ಎಷ್ಟು ಆರಾಮ ಸ್ಟಡಿ ಮಾಡ್ಕೊರಿದ್ರು ಬಂದು ಓದ್ಕೋಬೋದು. ಪ್ರಶಾಂತಿ ಇರೋದು. ಒಟ್ಟೇನು ಗಾಡಿ ಸೌಂಡ್ ಇರಲ್ಲ, ಏನಿಲ್ಲ. ಎಸ್ಪೆಷಲಿ ಹಳ್ಳಿ ಕಡೆ ಅಂದ್ರೆ ಮೊದಲ ಗಾಡಿ ಇಟ್ಟಾರಲ್ಲ. ಅಂಥದ್ರಾಗ ಹೊಲದ ಕಡೆ ಬಂದರೆ ಮುಗಿದು ಫುಲ್ಲ ಶಾಂತಿ ಇರೋದು. ಎಷ್ಟು ಪ್ರಶಾಂತಿ ಅನಿಸ್ತೈತಿ. ಏನರ ಕುಂತು ಯೋಚನೆ ಮಾಡಿದರೆ, ಏನೋ ಒಂದು ಮಾಡಿದರೆ, ಒಂದೇನೋ ಕೆಲಸ ಮಾಡತ್ತರ ಮನ್ಸಿಗೆ ಸಮಾಧಾನ ಅನಿಸ್ತೈತಿ. ಭಾಳ ದಿನ ಬರಕನ್ನತ್ತೆ, ಬಟ್ ಆಗೋದಿಲ್ಲ. ನಮ್ಮ ಊರಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಇದೆ. ಇವತ್ತು ಬಂದೀವಿ ಫ್ರೀ ಇದೆ ಅಂತಂದು. ಆಮೇಲೆ ನಮ್ಮ ಮನೆಯಲ್ಲ ಕರ್ಕೊಂಬರಕ್ಕೆ ಅವ್ರು ಆ ಕೆಲಸ ಹೋಗ್ತಾಯಿದ್ದೀವಿ. ಅವ್ರು ಇನ್ನೊಬ್ಬರೇ ಎಂಟ್ರಿ ಕೊಟ್ರಲ್ಲ, ಅವ್ರೇ ನಮ್ಮ ಮನೆಯವ್ರ ತಮ್ಮ. ಸುಮ್ಮನೆ ಕಾಮಿಡಿ ಮಾಡಿದ್ವಿ ಮಾಲೀಕರು ಅಂತಂದೆ. ಅವ್ರ ಮನೆಯವ್ರ ತಮ್ಮ. ಅಂದರೆ ಹೌದು, ಇಲ್ಲಂತನಲ್ಲ. ಮತ್ತು ಮಾಲೀಕರಲ್ಲ, ನಾನಂಗಲ್ಲ. ಸುಮ್ಮನೆ ಅವ್ರಿಗೆ ಕಾಡಿಸ್ತು. ಹಾಗಾಗಿ ಫುಲ್ಲೆಲ್ಲ ಮೇವು ಹಾಕಿದ್ರೆ ಆ ಮೇವು ಜೊತೆ ಕಸ ಗಿಸ ಎಲ್ಲ ಬಳ್ಕೊಂಡ್ಬಿಟ್ಟೈತಿ ಈಗ ತೋಟದಾಗಿ. ಇದನ್ನು ಶೆಡ್ಡಿಂಗಿಂತ ಫುಲ್ ಏನು ಯಾರು ಕೈ ತೊಗೊಂಡಿಲ್ಲ. ಇದನ್ನು ನಾನು ಕೈ ಬಿಟ್ಬಿಟ್ರೆ. ಸೊ ಹಾಗಾಗಿ ಅದೆಲ್ಲ ಫುಲ್ಲು ಹೊಲಸಾಟಾಗೈತಿ. ಶೆಡ್ ಕೆಲಸ ಎಲ್ಲ ಮುಗಿದ್ಮೇಲೆ ಇವನ್ನೆಲ್ಲ ಕ್ಲೀನ್ ಮಾಡಿ ಮನೆಗೆಲ್ಲ ಹಾಕಿಸ್ತಾರೆ ಗಿಡಕ್ಕೆ. ಯಾಕೋ ಆದ್ಮೇಲೆ ಭಾಳ ಆಗಲೇ ಇಲ್ಲವು ಎಲ್ಲ. ಎಲ್ಲಿನಿಲ್ಲ, ಏನು ಗಿಡ ಎಲ್ಲ ಉಪಯೋಗ ಅವಕ್ಕೆಲ್ಲ ಹಾಕಿಸ್ಬೇಕು, ಇಷ್ಟ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಹಾಗಾಗಿ ಅವರು ಎಲ್ಲ ನೋಡ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಕೆಲಸ ಮುಗಿಯೋ ಮಟ್ಟ, ಶೆಡ್ಡಿನ ಕೆಲಸ ಮುಗಿಯೋ ಮಟ್ಟ ಏನಾಗಲ್ಲ ಅವ್ರಿಗೆ. ಇವತ್ತು ನಾವೆಲ್ಲ ಕೇಳ್ಕೊಂಡೇವಿ. ನಮ್ಮ ಕೆಲ್ಸಾಗಿದೆ. ಈಗ ನಾವು ಬರೋದನ್ನ ಹಂಗೆ ಹಾಕೊಂಡು ಬಂದಿದ್ವಿ. ಹಿಂಗೆ ತೋರ್ಸೋದಪ್ಪ. ಮತ್ತು ನಮ್ಮ ಹೊಲದಾಗ ಏನೇನು ಅಂತೆಲ್ಲ ತೋರಿಸ್ತೀವಿ ನೋಡಿರಿ. ಈ ವಿಡಿಯೋ ಮಾಡೋದು ಜಸ್ಟ್ ಶೆಡ್ಡಿಂದ ತೋರಿಸ್ಕೊಳಂತ ನನ್ನ ಇನ್ಫಾರ್ಮೇಷನಿಗೆ. ಇವಾಗನೇ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೋಗಿ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇರಲಿ.
ಬಾಯ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿ ನೀವು ಚಾನಲ್ ಅಕ್ಷರ ಸಂಜು ವ್ಲಾಗ್ಸ್ ಅಂತ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ನನ್ನ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಎಂಥ ವಿಡಿಯೋ ಮಾಡ್ಬೇಕು, ಯಾವ ಥರ ವಿಡಿಯೋ ಮಾಡ್ಬೇಕು ಕಮೆಂಟ್ ಮಾಡಿರಿ. ನಮಗೂ ಖುಷಿ ಅನಿಸುತ್ತೆ ಹಂಗೆ ಮಾಡ್ಬೇಕು.